ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ನನ್ನ ಪ್ರೀತಿಯ ನಮಸ್ಕಾರಗಳು. ನಮ್ಮ ಚಾನಲ್ನ ಇದೇ ಮೊದಲು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಮುಂಚೆಯಿಂದ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ. ರಾಜೋಗುಣವು ಕೋರಿಕೆಗಳಲ್ಲಿ ಅಭಿಮಾನವು ಅನುರಾಗವು ಹುಟ್ಟುವಂತೆ ಮಾಡಿ ದೇಹದಲ್ಲಿ ಆತ್ಮವನ್ನು ಬಂಧಿಸುತ್ತಿದೆ. ಕೋರಿಕೆಗಳಿಂದ ಮುಕ್ತಿ ಹೊಂದಲು ಜ್ಞಾನವನ್ನು ಆಶ್ರಯಿಸಬೇಕು. ಅಜ್ಞಾನವು ತಮೋಗುಣದಿಂದ ಜನ್ಮ ತಾಳುತ್ತದೆ. ಅದು ಸರ್ವ ಪ್ರಾಣಿಗಳನ್ನು ಮೋಹಕ್ಕೆ ಒಳಪಡಿಸುತ್ತದೆ. ಆ ಗುಣವು ಮನುಜನನ್ನು ಆಲಸ್ಯದಿಂದ, ಅಜಾಗ್ರತೆಯಿಂದ, ನಿದ್ರೆಯಿಂದ ಹಾಗೂ ಸೋಮಾರಿತನದಿಂದ ಇರುವಂತೆ ಮಾಡುತ್ತದೆ. ಸಾಹಸ, ಸಹನೆ, ಧೈರ್ಯಶೀಲತೆ, ಇತರರಿಗೆ ಮೋಸ ಮಾಡದಿರುವುದು, ದುರ್ಬುದ್ಧಿ ಇಲ್ಲದಿರುವುದು, ಇತರರನ್ನು ನೋಯಿಸದಿರುವುದು ದೈವಾಂಶ ಸಂಭೂತರ ಲಕ್ಷಣವಾಗಿರುತ್ತದೆ. ತಿಂದ ಆಹಾರ ಜೀರ್ಣವಾಗುತ್ತಿರುವುದು ದೇವರಿಂದ. ದೇಹದಲ್ಲಿ ರಕ್ತ ಚಲನೆಯಲ್ಲಿರುವುದು ದೇವರಿಂದ. ಸತ್ತ ಮಾನವ ಮತ್ತೆ ಹುಟ್ಟಲು ಅನುಕೂಲವಾಗುತ್ತಿರುವುದು ದೇವರಿಂದ. ಅಂತಹ ದೇವರಿಗೆ ಕೃತಜ್ಞತೆ ತಿಳಿಸಬೇಕಾಗಿರುವುದು ಮನುಜನ ಧರ್ಮ. ಜಂಬ, ದರ್ಪ, ಕ್ರೋಧ, ಕಠಿಣವಾಗಿ ಮಾತನಾಡುವಿಕೆ, ಅವಿವೇಕ, ಮೂರ್ಖತನ ಮುಂತಾದವು ರಾಕ್ಷಸಾಂಶದವರಿಗೆ ಇರುತ್ತದೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ್ಯಗಳು ಆತ್ಮವನ್ನು ನಾಶ ಮಾಡುತ್ತವೆ. ಅವು ನರಕ ಪ್ರಾಪ್ತಿಗೆ ಮೂಲ ಕಾರಣ. ಆದುದರಿಂದ ಅವುಗಳನ್ನು ತ್ಯಜಿಸಬೇಕು. ಶಾಸ್ತ್ರಗಳನ್ನು, ಧರ್ಮಗಳನ್ನು ಅನುಸರಿಸದೆ ತನ್ನ ಇಚ್ಛೆಗೆ ಬಂದಂತೆಲ್ಲ ಧರ್ಮರಹಿತವಾಗಿ ಹೊಂದಲಾರನು. ಪ್ರವರ್ತಿಸುವವನು ಪರಮ ಪದವನ್ನು. ಈ ಜನ್ಮದಲ್ಲಿ ಮನುಜನಿಗೆ ಯಾವ ವಿಚಾರದಲ್ಲಿ ಹೆಚ್ಚು ಆಸಕ್ತಿ, ಶ್ರದ್ಧೆ ಇರುತ್ತದೆಯೋ ಅದು ತನ್ನ ಹಿಂದಿನ ಜನ್ಮದ ವಾಸನೆ ಆಗಿರುತ್ತದೆ. ಆ ಶ್ರದ್ಧೆ ರಾಜಸ, ತಮಸ್ಸ, ಸಾತ್ವಿಕ ಗುಣಗಳಾಗಿರುತ್ತದೆ. ಸತ್ವಗುಣ ಉಳ್ಳವರು ದೇವತೆಗಳನ್ನು, ರಾಜಗುಣ ಉಳ್ಳವರು ಯಕ್ಷ ರಾಕ್ಷಸರನ್ನು, ತಮೋಗುಣ ಉಳ್ಳವರು ಭೂತ ಪ್ರೇತಗಳನ್ನು ಶ್ರದ್ಧೆ ಭಕ್ತಿಗಳಿಂದ ಪೂಜಿಸುತ್ತಾರೆ. ಇತರರ ಮನಸ್ಸನ್ನು ನೋಯಿಸದಿರುವುದು ಪ್ರಿಯವಾದ ಮತ್ತು ಸತ್ಯ ಭಾಷಣವು, ವೇದಾಧ್ಯಯನ ಮಾಡುವುದು, ವಾಕ್ ತಪಸ್ಸು ಎಂದೇ ಹೇಳಲಾಗುತ್ತದೆ. ಅಂದರೆ ವಾಕ್ನಿಂದ ಮಾಡುವ ಸತ್ಕಾರ್ಯಗಳು. ಕರ್ಮ ಫಲಗಳಲ್ಲಿ ಪ್ರಿಯವಾದುದು, ಅಪ್ರಿಯವಾದುದು, ಪ್ರಿಯಾತಿ ಪ್ರಿಯ ಎಂದು 3 ಬಗೆಯ ಕರ್ಮಗಳಿರುತ್ತವೆ. ಕರ್ಮ ಫಲವನ್ನು ಬಯಸುವವರು ಜನ್ಮಾಂತರಗಳಲ್ಲಿ ಆ ಫಲವನ್ನು ಹೊಂದುತ್ತಾರೆ. ಬಯಸದವರು ಬಂಧನಕ್ಕೆ ಒಳಗಾಗದೆ ಬಂಧಮುಕ್ತನಾಗುತ್ತಾರೆ. ಯೋಗ ಎಂದರೇನು? ಯೋಗ ಎಂದರೆ ಕೂಡಿಕೊಳ್ಳುವುದು, ಐಕ್ಯವಾಗುವುದು. ಜೀವಾತ್ಮ ಪರಮಾತ್ಮಗಳು ಐಕ್ಯವಾಗುವುದು. ಇದನ್ನೇ ಮುಕ್ತಿ ಹೊಂದುವುದು ಎಂದು ಸಹ ಭಾವಿಸುತ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್.